ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್. ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು. ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು. ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಹೇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ: ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ. ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5 ಲಕ್ಷ ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು. ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ. ಇದಕ್ಕೆ ಆರ್ಥಿಕ ಜ್ಞಾನ ತುಂಬ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುಯಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.